ತುಂಬ ವರ್ಷಗಳ ನಂತರ ಮತ್ತೆ ಚೇಂಬರ್ ಕಡೆ ಸುಖ ಮಾಡಿದ್ದೇನೆ ಎಲೆಕ್ಷನ್ ವಿಚಾರವಾಗಿ. ಇದು ನಮ್ಮದು ಮಾತೃ ಸಂಸ್ಥೆ. ಈ ವಾಣಿಜ್ಯ ಮಂಡಳಿಗೆ ನಾನು 1992ನೇ ಇಸ್ವಿಯಿಂದ ಸತತವಾಗಿ ನಿರಂತರವಾಗಿ ಕೆಲಸ ಮಾಡಿದ್ದೀನಿ. 2008ರಿಂದ 2010 ಅಧ್ಯಕ್ಷ ಸ್ಥಾನಕ್ಕೆ ಕೆಲಸ ಮಾಡಿದ ನಂತರ ಒಂದಷ್ಟು ನನ್ನ ಕಾರ್ಯವೈಖರಿ ಒಂದಷ್ಟು ಆಚೆ ಕಡೆ ಈಚೆ ಕಡೆ ಎರಡೂ ನಿಭಾಯಿಸುವಂಥದ್ದು ಬಂದಿತ್ತು. ಮತ್ತೊಮ್ಮೆ ನನ್ನೆಲ್ಲ ಆತ್ಮೀಯರು ಈ ಸಲದ ಚುನಾವಣೆಯಲ್ಲಿ ತಾವು ನಿಲ್ಲಬೇಕು ಅಂತ ನನ್ನ ಕೇಳಿಕೊಂಡಿತ್ತು. ನನಗೆ ನನ್ನ ಮನೆ ಅವ್ರ ಮನೆ ಒಬ್ಬ ಕಲಾವಿದೆಯನ್ನು ಹುಟ್ಟುಹಾಕಿರುವುದೇ ಈ 3 ವಲಯಗಳು. ಈ ನಿರ್ಮಾಪಕ, ವಿತರಕ, ಪ್ರದರ್ಶಕರು ಇಲ್ಲದೆ ಹೋದರೆ ಒಬ್ಬ ಕಲಾವಿದೆ ಹುಟ್ಟಕ್ಕೆ ಸಾಧ್ಯವಿಲ್ಲ. ನನಗೆ ತವರು ಮನೆಯಾಗಿ ಈ ಮನೆಯ ಋಣವನ್ನು ತೀರಿಸುವುದಕ್ಕೆ ನನಗೆ ಅತ್ಯಂತ ಖುಷಿ ಕೊಡುತ್ತೆ. ಇವತ್ತಿನ ದಿನ ಎಲ್ಲ ಮಾಜಿ ಅಧ್ಯಕ್ಷರು ಬಂದು ಮತ್ತು ಎಲ್ಲ ಸಂಘ ಸಂಸ್ಥೆಯ ಹಿರಿಯರು ದಿಗ್ಗಜರು ಬಂದಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ನಾನು ಎಲ್ಲರನ್ನೂ ಕೇಳೋದಿಷ್ಟೇ, ಪ್ರಾಮಾಣಿಕವಾಗಿ ನನಗೆ ಕೆಲಸ ಮಾಡಲಿಕ್ಕೆ ಬರುತ್ತೆ. ನಾನು ಏನು ಮಾಡ್ತೀನಿ ಅನ್ನೋದನ್ನು ನಾನು ನಿಮಗಾಗಿಯೇ ಕೆಲಸ ಮಾಡ್ತೀನಿ ಅಷ್ಟೇ, ನಿಮಗಾಗಿಯೇ ಕೆಲಸ ಮಾಡ್ತೀನಿ. ಆದರೆ ಒಂದು ಉದ್ಯಮ ಇನ್ನೊಂದು ದಿಕ್ಕಿನ ಹತ್ರ ಹೋಗ್ತಾ ಇದೆ. ಆ ದಿಕ್ಕಿನಿಂದ ಎಳೆದು ಮತ್ತೆ ಒಂದು ಶಿಸ್ತಿನ ಕಡೆಗೆ ಉದ್ಯಮವನ್ನು ಬೆಳೆಸೋ ರೀತಿಯಲ್ಲಿ ಇವತ್ತು ನೋಡಿ ನಮ್ಮ ನಿರ್ಮಾಪಕರು ಬರ್ತಿದ್ದಾರೆ. ಇವತ್ತು 1000 ಕೋಟಿ ಸಂಪಾದನೆ ಆಗ್ತಿದೆ ಒಂದು ಸಿನಿಮಾ ಅಂದರೆ, ಅದು ಎಲ್ಲರಿಗೂ ದಕ್ಕುವ ಹಾಗಾಗಬೇಕು. ನಮ್ಮ ಉದ್ಯಮ ಕನ್ನಡ ಚಿತ್ರರಂಗವನ್ನು ನೋಡಿ ಬೇರೆ ಬಾಲಿವುಡ್ನವರು ಎಲ್ಲರೂ ಕೂಡ ಅಪ್ಪ ಇಲ್ಲಿ ಭಾಳ ಏನೋ ನಡೀತಿದೆ ಕರ್ನಾಟಕದಲ್ಲಿ ಅಂತಾರೆ. ಅದು ನಿಜ ಆಗಬೇಕು. 2-3 ಚಿತ್ರಕ್ಕಲ್ಲ, ಸತತವಾಗಿ ಎಲ್ಲ ಚಿತ್ರಗಳು ಕೂಡ ಗಳಿಕೆಯನ್ನು ತರಬೇಕು. ಉದ್ಯಮದಲ್ಲಿ ಹಣ ಕೂಡಿದಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಬೇಕು. ಎಲ್ಲ ನಿರ್ಮಾಪಕರ ಪರವಾಗಿ, ಎಲ್ಲ ವಿತರಕರ ಪರವಾಗಿ, ಎಲ್ಲ ಪ್ರದರ್ಶಕರ ಪರವಾಗಿ, ಇವತ್ತು ಪ್ರದರ್ಶಕರಿಗಂತೂ ತುಂಬ ಚಾಲೆಂಜ್ ಇದೆ. ಆ ಚಾಲೆಂಜಿನ ಪಾಪ ಅವರು ಎದುರಿಸ್ತಿರೋ ರೀತಿ, ಸಿಂಗಲ್ ಥಿಯೇಟರ್ದೇ ಬೇರೆ ಸಮಸ್ಯೆ ಇದೆ, ಮಲ್ಟಿಪ್ಲೆಕ್ಸ್ದೇ ಬೇರೆ ಸಮಸ್ಯೆ ಇದೆ, ಟೂರಿಂಗ್ದೇ ಬೇರೆ ಸಮಸ್ಯೆ ಇದೆ. ಒಂದೊಂದು ಸಮಸ್ಯೆಗಳು, ಅದು ಎಲೆಕ್ಟ್ರಿಕ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಅವ್ರಿಗೆ ಬಂದಿರತಕ್ಕಂಥ ಇವತ್ತು ಕೈಗಾರಿಕೋದ್ಯಮ ಆಗಬೇಕು ಅಂತಂದಾಗ ಅವ್ರಿಗೆ ಸಾಲದ ನೆರವು ಇರ್ಬೋದು. ಅನೇಕ ನಮ್ಮ ಕಣ್ಮುಂದೆ ಸಮಸ್ಯೆಗಳಿದೆ. ಇದೆಲ್ಲದಕ್ಕೂ ಪರಿಹಾರ ಸಿಗುತ್ತೆ ಅನ್ನೋದು ಮಾತ್ರ ನನಗೆ ಖಂಡಿತ ಗೊತ್ತಿದೆ. ಖಂಡಿತವಾಗ್ಲೂ ನಮ್ಮ ಚಿತ್ರರಂಗ ಅತ್ಯಂತ ಶಕ್ತಿಶಾಲಿ ಚಿತ್ರರಂಗ ಆಗಬೇಕು. ಇದು ಆಗಿದೆ, ಇನ್ನಷ್ಟು ಚೆನ್ನಾಗಾಗಬೇಕು ಅನ್ನೋದು ನನ್ನ ಆಸೆ. ನಾನು ಎಲ್ಲ ನನ್ನ ಆತ್ಮೀಯರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನನ್ನ 3 ವಲಯದ ಸದಸ್ಯರನ್ನು ಕೇಳ್ತೀನಿ, ದಯವಿಟ್ಟು ನನಗೆ ವೋಟ್ ಮಾಡಿ, ನನಗೆ ನನ್ನ ಈ ಋಣವನ್ನು ತೀರಿಸಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ಕೊತೀನಿ. ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನನ್ನ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇದೆ, ಚಾಲೆಂಜಿಂಗ್ ಜಾಸ್ತಿ ಇದೆ. ಯಾಕಂದರೆ ಶಿಸ್ತು ಅಂತ ಮಾತಾಡಿದ್ರೆ ಖಂಡಿತವಾಗ್ಲೂ ಶಿಸ್ತು ಇಲ್ಲ. ಏನಕ್ಕೆ ಅಂತಂದರೆ ಏಕರೂಪ ಟಿಕೆಟ್ ತರೋದು ವಿಚಾರವಾಗಿ ಚೇಂಬರ್ ಯಾವ ರೀತಿಯಾದಂಥ ಹೋರಾಟ ಮಾಡ್ತಿದೆ 14-15 ವರ್ಷಗಳಿಂದ ಅಂತದ್ದು ಎಲ್ಲರಿಗೂ ಕೂಡ ಗೊತ್ತು. ಒಂದು ಕಡೆ ಚೇಂಬರ್ ಅವರು ಆಗ್ತಿರ್ತಾರೆ, ಮತ್ತೊಂದು ಕಡೆ ಚೇಂಬರ್ನಲ್ಲೇ ಇರುವಂಥ ಅವರ ಥಿಯೇಟರ್ಗಳಲ್ಲಿ 1,000 ಬೇರೆ ಬೇರೆ ಸಿನಿಮಾಗಳನ್ನ ರಿಲೀಸ್ ಮಾಡ್ತಾರೆ. ಇಂತಹ ವಿಚಾರವಾಗಿ ನೀವೇನು ಭರವಸೆ ಕೊಡ್ತೀರಿ ಚಿತ್ರರಂಗ? ನಾನು ಹೋದರೆ ಒಂದಂತೂ ಸತ್ಯ, ನಾನು ನ್ಯಾಯದ ಪರ ನಿಂತ್ಕೊತೀನಿ. ಯಾರೇ ಪರ ಅಂತಲ್ಲ, ಉಳ್ಳವ್ರ ಪರ ಅಂತಲ್ಲ, ನಾನು ನ್ಯಾಯದ ಪರ ನಿಂತ್ಕೊಳ್ತೀನಿ. ನ್ಯಾಯದ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅಷ್ಟೇ. 100%. ಈಗ ಮೊದಲಿಗೆ ಬೇಕಾಗಿರುವಂಥದ್ದು ಏಕರೂಪ ಟಿಕೆಟ್ ದರ. ಈಗ ಏಕರೂಪ ಟಿಕೆಟ್ ದರ ಅನ್ನೋದು ಈಗ 2 ಥರದ ಟಿಕೆಟ್ ದರಗಳಾಗಿದೆ. ಈಗ ಮಲ್ಟಿಪ್ಲೆಕ್ಸ್ದೇ ಬೇರೆ ಥರ ಇದೆ, ನಮ್ಮ ಸಿಂಗಲ್ ಸ್ಕ್ರೀನೇ ಬೇರೆ ಥರ ಇದೆ. ಇವೆರಡೂ ಕೂಡ ವಯೋಮೀಡಿಯಾ ನಾವು ಮಾಡಬೇಕಾಗತ್ತೆ. ಎಲ್ಲರನ್ನೂ ಕೂತ್ಕೊಂಡು ಮಾತಾಡಬೇಕಾಗತ್ತೆ, ಎಲ್ಲರಿಗೂ ಲಾಭ ತರುವಂತೆ ಮಾಡಬೇಕಾಗತ್ತೆ. ಥಿಯೇಟ್ರ್ ಕಟ್ಬಿಟ್ಟು ಅಯ್ಯೋ ಈ ಥಿಯೇಟ್ರ್ ಯಾಕೆ ನಾನು ಈ ಸಿನಿಮಾ ಹಾಕಿದೆ ಅಂತ ಫೀಲ್ ಮಾಡಬಾರ್ದು. ಅವರವರ ಹೂಡಿಕೆಗೆ ಅನುಗುಣವಾಗಿ ಮತ್ತು ನಿರ್ಮಾಪಕ ನನ್ನ ಇಷ್ಟ ಏನಂದರೆ, ಒಂದು ಕನ್ನಡ ಸಿನಿಮಾ ಬಂತು ಅಂದಾಗ ಅವನಿಗೆ ಥಿಯೇಟರ್ ಸಿಗಬೇಕು, ಹರಕೆಯ ಕುರಿ ಆಗಬಾರ್ದು, ಅವರು ಪಶ್ಚಾತ್ತಾಪ ಪಡಬಾರ್ದು. ಹೊಸ ನಿರ್ಮಾಪಕರು ಬಂದು ನನಗೆ ಗೊತ್ತಿಲ್ಲ,
ಅನ್ನುವಂಥದ್ದಿಲ್ಲ. ನಾವೆಲ್ಲರೂ ಇಡೀ ಉದ್ಯಮ ಒಂದಾಗಿ ನಿಂತು ಅವ್ರ ಪರವಾಗಿ ನಾವು ನಿಂತು ಕೆಲಸ ಮಾಡ್ತೀವಿ. ಈಗ ಟಿಕೆಟ್ ದರದ ವಿಚಾರವಾಗಿ ನಮ್ಮ ಕನ್ನಡದ ಚಿತ್ರಗಳ ನಿರ್ಮಾಪಕರಿಗೆ ಓಟ್ ಕೊಟ್ಟಿದ್ದಾರೆ, ಅವರ ಜೊತೆ ಕೂತು ಮಾತನಾಡುವಂಥ ಕೆಲಸವನ್ನು ಮಾಡಿ ಚುನಾವಣೆ ನಂತರ ಖಂಡಿತ ಫಸ್ಟ್ ಪಾಯಿಂಟ್ ಅದೇ ತಗೊಳ್ತಾರೆ. ನಾನು ನಿಮ್ಮಲ್ಲಿ ಇರಿ ಸರ್, ಅಲ್ಲ ಇದು ಕೆಲವು ವಿಚಾರಗಳು ಕೋರ್ಟಲ್ಲಿರೋದ್ರಿಂದ ಅದನ್ನು ನಾನು ಮಾತಾಡೋಲ್ಲ. ದಯವಿಟ್ಟು ನಾನು ಗೆದ್ದು ಬಂದ ನಂತರ ಇದ್ರ ಬಗ್ಗೆ ಮಾತಾಡಿ ದಯವಿಟ್ಟು.